ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ದಿನ ನಮ್ಮ ವಿಡಿಯೋದಲ್ಲಿ ದ್ವಾದಶ ರಾಶಿಗಳಿಗೆ ಈ ವಿಶ್ವಾವಸುನಾಮ ವರ್ಷದಲ್ಲಿ ನಡೆಯುವಂತಹ ಮುಖ್ಯ ಘಟನೆಗಳು ಪಾಯಿಂಟ್ ಬೈ ಪಾಯಿಂಟ್ ನೋಡೋಣ. ಒಳ್ಳೆ ವಿಷಯಗಳೇ ಮಾತಾಡೋಣ. ಯಾಕಂದ್ರೆ ಹೊಸ ವರ್ಷ, ಹೊಸ ಕನಸುಗಳು, ಹೊಸದಾಗಿ ನಾವು ಯೋಚನೆ ಮಾಡ್ತಾ ಇರ್ತೀವ, ಒಳ್ಳೇದಾಗ್ಲಿ ಅಂತ ನಾವು ಯೋಚನೆ ಮಾಡ್ತಾ ಇರ್ತೀವ. ಒಳ್ಳೆ ವಿಷಯಗಳನ್ನ ಹೇಳ್ಕೊಳ್ಳೋಣ. ಯಾವ ರೀತಿಯಲ್ಲಿ ಒಳ್ಳೇದಾಗ್ತಾ ಇದೆ, ಯಾವ ಯೋಗ ನಮ್ಗೆ ಕೂಡಿ ಬರ್ತಾ ಇದೆ. ಅಟ್ಲೀಸ್ಟ್ ಎಲ್ಲರೂ ಭಯ ಬೀಳಿಸ್ತಾ ಇದ್ದಾರೆ, ಆತಂಕಕ್ಕೆ ಈಡು ಮಾಡ್ತಾ ಇದ್ದಾರೆ, ನಮ್ಗೆ ಒಳ್ಳೇದೇ ಆಗಲ್ವಾ ಅಂತ ತುಂಬಾ ಜನ ಕಾತುರತೆಯಿಂದ ನೋಡ್ತಾ ಇದ್ದಾರೆ. ಆದರೆ ಒಳ್ಳೆಯದೂ ಇರುತ್ತೆ. ಬಟ್ ಕೆಟ್ಟುವುದನ್ನೇ ಹೇಳೋದ್ರಿಂದ ಅವರು ಬಹು ಪ್ರಾಮುಖ್ಯದ ಜನರನ್ನು ಆತಂಕಕ್ಕೂ ಒಳಗಿಸುವುದು ಮತ್ತು ಆತಂಕಕ್ಕೆ ಬೀಳಿಸುವುದು ಅಷ್ಟು ಉತ್ತಮವಲ್ಲ. ಒಳ್ಳೆಯ ವಿಷಯಗಳೇನು, ಯಾವ ವಿಷಯಗಳಲ್ಲಿ ನಮಗೆ ಒಳ್ಳೆಯದಾಗುತ್ತೆ, ಯಾವ ಯೋಗಗಳಿದೆ ಅನ್ನುವಂತಹ ಮುಖ್ಯ ವಿಷಯಗಳನ್ನ ನಾವು ದ್ವಾದಶ ರಾಶಿಗಳ ಮುಖಾಂತರ ಹೇಳ್ತಾ, ಈ ದಿನ ಮಿಥುನ ರಾಶಿ ಜಾತಕರಿಗೆ ಈ ವಿಶ್ವಾವಸುನಾಮ ವರ್ಷದಲ್ಲಿ ಯಾವ ರೀತಿ ಉತ್ತಮ ಫಲಗಳಿದೆ, ಯಾವ ವಿಷಯಗಳಲ್ಲಿ ಅದ್ಭುತವಾದಂತಹ ಘಟನೆಗಳು ನಡೀತಾ ಇದೆ ಅನ್ನುವಂತಹ ಮುಖ್ಯವಾದ ವಿಷಯಗಳನ್ನು ನಿಮ್ಮ ಹತ್ರ ಹಂಚ್ಕೊಳ್ಳುತ್ತಿದ್ದೇನೆ. ಮುಖ್ಯವಾಗಿ ನಮ್ಮ ವಿಡಿಯೋ ಇಷ್ಟವಾದದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳ್ತಾ, ಮಿಥುನ ರಾಶಿಯವರಿಗೆ ವಿಶ್ವಾವಸುನಾಮ ವರ್ಷದಲ್ಲಿ ಯಾವ ವಿಷಯಗಳು ಅನುಕೂಲವಾಗಿ ಅದ್ಭುತವಾಗಿದೆ ಅಂತ ಪಾಯಿಂಟ್ ಬೈ ಪಾಯಿಂಟ್ ನೋಡೋದಾದ್ರೆ, ಮೊದಲನೇ ವಿಷಯ ಏನಪ್ಪಾ ಅಂದ್ರೆ ನೋಡಿ, ಇವರಿಗೆ ಆದಾಯ 14 ಇದೆ, ಮಾಡುವಂತಹ ಖರ್ಚು 2 ಇದೆ. ಎಂತ ಯೋಗ ನೋಡಿ. 14 ಮೂಲಗಳಿಂದ ನಿಮಗೆ ಆದಾಯ ಬಂದ್ರೆ ಕೇವಲ 2 ಮೂಲಗಳಿಂದ ಖರ್ಚು ಆಗುವುದಕ್ಕೆ ಸಾಕಷ್ಟು ನಿಮಗೆ 90%, 85 to 90% ನೀವು ಉಳಿತಾಯ ಮಾಡಬಹುದು. ಮಾಡಿರುವಂತಹ ಆರ್ಜನೆಯಲ್ಲಿ ಬರುವಂತಹ ದುಡ್ಡಿನಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಬಹುದು, ಹೂಡಿಕೆ ಮಾಡಬಹುದು, ಸೇವಿಂಗ್ಸ್ ಮಾಡ್ಕೋಬಹುದು. ತುಂಬಾ ಅದ್ಭುತವಾದಂತಹ ಆದಾಯದ ಯೋಗ ನಿಮ್ಮ ರಾಶ್ಯಾಧಿಪತಿ ಬುಧ ನಿಮಗೆ ಈ 9 ನಕ್ಷತ್ರ ಪಾದಗಳವರೆಗೆ ಈ ವರ್ಷ ನಿಮಗೆ ಅದ್ಭುತವಾದಂತಹ ಯೋಗವನ್ನ, ಆದಾಯ ಮಾರ್ಗಗಳನ್ನ ನಿಮಗೆ ತೋರಿಸ್ತಾ ಇದ್ದಾನೆ. ವಿವಿಧ ಆದಾಯ ಮಾರ್ಗಗಳ ಮುಖಾಂತರ ನೀವು ಆದಾಯನ ಗಳಿಸಬಹುದು. ಆಕಸ್ಮಿಕವಾಗಿ ನಿಮಗೆ ಬರಬೇಕಾಗಿರುವಂತಹ ವಿವಾದಗಳು ಎಲ್ಲವೂ ಬಗೆಹರಿದು ನಿಮಗೆ ಸೇರ್ಬೇಕಾಗಿರುವಂತಹ ಪಿತ್ರಾರ್ಜಿತ ಆಸ್ತಿಗಳು, ವಾರಸತ್ವ ಆಸ್ತಿಗಳನ್ನ ನೀವು ಕೈ ಹಿಡಿಯಬಹುದು ಈ ವರ್ಷದಲ್ಲಿ ಅಂತ ಹೇಳಬಹುದು. ಇನ್ನು ಎರಡನೇ ಒಳ್ಳೆಯ ವಿಷಯ ಏನಿದೆ ಮಿಥುನ ರಾಶಿಯವರಿಗೆ ಅಂದ್ರೆ, ಮೇ 15ರ ನಂತರ ಬುಧನ ಮನೆಗೆ ಅಂದ್ರೆ ನಿಮ್ಮ ರಾಶ್ಯಾಧಿಪತಿಯ ಮನೆಗೆ ಗುರು ಬರ್ತಾ ಇದ್ದಾರೆ. ಗುರು ಬುಧ ಇವರಿಬ್ಬರು ಕೂಡ ಜ್ಞಾನಕ್ಕೆ, ವಿದ್ಯೆಗೆ, ಉದ್ಯೋಗಕ್ಕೆ ಮತ್ತು ನಿಮ್ಮ ಈ ತಿಳುವಳಿಕೆಗೆ, ಬುದ್ಧಿವಂತಿಕೆಗೆ, ಜಾಣತನಕ್ಕೆ ಅಧಿಪತಿರಾಗಿರ್ತಾರೆ. ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು ಅಂತ ತೀರ್ಮಾನ ಮಾಡೋದ್ರಲ್ಲಿ, ನಿರ್ಧಾರಗಳು ತಗೊಳ್ಳೋದ್ರಲ್ಲಿ ಅದ್ಭುತವಾದಂತಹ ನಿಮಗೆ ಕೈ ಹಿಡಿದು ನಡೆಸ್ತಾರೆ. ಅಂತಹ ಬುಧನ ಮನೆಗೆ ಗುರು ಬರುವುದರಿಂದ ಈ ವಿದ್ಯಾಭ್ಯಾಸ ಮಾಡುವಂತಹ ವಿದ್ಯಾರ್ಥಿಗಳಿಗೆ, ವಿದ್ಯಾ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಶಿಕ್ಷಕರಿಗೆ ಅದ್ಭುತವಾದಂತಹ ಯೋಗ ಕಾಲ ಅಂತಾನೆ ಹೇಳ್ಬಹುದು ಮೇ 15ರ ನಂತರ. ಮುಖ್ಯವಾಗಿ ಉನ್ನತ ವಿದ್ಯೆಗೋಸ್ಕರ ನೀವೇನಾದ್ರೂ ಪ್ರಯತ್ನ ಮಾಡ್ತಾ ಇದ್ರೆ, ಪ್ರಯತ್ನಗಳು ಮಾಡ್ತಾ ಇದ್ರೆ, ಒಳ್ಳೆ ಸೀಟ್ ಬರಬೇಕು, ಉನ್ನತ ವಿದ್ಯಾಲಯಗಳಲ್ಲಿ ನಿಮಗೆ ಸ್ಥಾನ ಬರಬೇಕು, ಒಳ್ಳೆಯ ರ್ಯಾಂಕ್ ಬರಬೇಕು, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮ ಅಂಕಗಳು ಗಳಿಸಬೇಕು ಅನ್ನುವಂತಹ ಕಾಯ್ತಾ ಇರುವಂತಹ ಎಲ್ಲಾ ವಿದ್ಯಾರ್ಥಿಗಳಿಗೆ ನಿಮಗೆ ನೀವು ಪಟ್ಟಿರುವಂತಹ ಶ್ರಮಕ್ಕೆ, ಪ್ರಯತ್ನಕ್ಕೆ ಒಂದು ವಿಶೇಷವಾದಂತಹ ಶುಭ ಫಲಗಳು ಬರುತ್ತೆ ಮೇ 15ರ ನಂತರ. ಈ ನಿಮ್ಮ ರಾಶ್ಯಾಧಿಪತಿಯ ಮನೆಗೆ ಗುರು ಆಗಮನದಿಂದ. ಮತ್ತೊಂದು ವಿಷಯ ಏನಪ್ಪಾ ಅಂದ್ರೆ, ಜುಲೈಯಿಂದ ಯಾರಾದ್ರೂ ಎಕ್ಸಾಮ್ಸ್ ಬರೀತಾ ಇರ್ತಾರೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀತಾ ಇರ್ತಾರೆ, ಈಗ ಬ್ಯಾಂಕಿಂಗ್ ಎಕ್ಸಾಮ್ಸ್ ಅಂತೆ, ಗವರ್ಮೆಂಟ್ ಸರ್ಕಾರ ಉದ್ಯೋಗಕ್ಕೋಸ್ಕರ ಎಕ್ಸಾಮ್ಸ್ ಬರೀತಾ ಇರ್ತಾರೆ, ಮತ್ತೆ ಯಾವ್ದಾದ್ರು ಒಂದು ಒಳ್ಳೆಯ ವಿಷಯಗಳಿಗೆ PhD ಮಾಡಲು ಎಕ್ಸಾಮ್ಸ್ ಬರೀತಾ ಇರ್ತಾರೆ. ಈ ಉನ್ನತವಾದಂತಹ ಉದ್ಯೋಗ ಮತ್ತು ವಿದ್ಯೆ ಅವಕಾಶಗಳಿಗೋಸ್ಕರ ಬರೀತಾ ಇರುವಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮ ಅಂಕಗಳಿಂದ ನೀವು ಕ್ವಾಲಿಫೈ ಆಗೋದಿಕ್ಕೆ ನಿಮ್ಗೆ ತುಂಬಾ ಅನುಕೂಲವಾಗಿದೆ. ಮಿಥುನ ರಾಶಿಯವರಿಗೆ ಉತ್ತಮ ಅಂಕಗಳಿಂದ ಕ್ವಾಲಿಫೈ ಆಗ್ತೀರಾ, ಉತ್ತಮ ಅಂಕಗಳಿಂದ ಸೀಟನ್ನು ಪಡೆಯಬಹುದು ಈ ವರ್ಷದಲ್ಲಿ ಮಿಥುನ ರಾಶಿಯವರು. ಜುಲೈ ಮಾಸದಿಂದ ಆ ವಿಷಯದಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ
ಗೌರ್ಮೆಂಟ್ ಆಫೀಸರ್ ಆಗಬೇಕು, ಸರ್ಕಾರಿ ಉದ್ಯೋಗ ಪಡಿಬೇಕು, ಒಂದು ಉನ್ನತ ಸ್ಥಾನಮಾನ ಪಡಿಬೇಕು, ಸಮಾಜದಲ್ಲಿ ಒಳ್ಳೆ ಹೆಸರು ಬರಬೇಕು, ಉದ್ಯೋಗದಲ್ಲಿ ಸ್ಥಿರತ್ವ ಬರಬೇಕು ಅನ್ನುವಂತಹ ಆಸೆ ಇಟ್ಕೊಂಡಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಜುಲೈ ತಿಂಗಳಿಂದ ನಿಮಗೆ ಅದ್ಭುತವಾದಂತಹ ಯೋಗ ಕಾಲ ಅಂತಾನೆ ಹೇಳ್ಬೋದು. ಮತ್ತೊಂದು ವಿಷಯ ಏನಂದ್ರೆ, ಈ ವೃತ್ತಿ ಉದ್ಯೋಗಗಳಲ್ಲಿ ತೊಡಗಿರುವಂತಹ ಎಲ್ಲ ಉದ್ಯೋಗಸ್ಥರಿಗೆ ಇದು ಉನ್ನತವಾದಂತಹ ಕಾಲ ಅಂತ ಹೇಳ್ಬೋದು. ಮಾಡುವಂತಹ ವೃತ್ತಿ ಉದ್ಯೋಗಗಳಲ್ಲಿ ಸಾಕಷ್ಟು ಅನುಕೂಲವಾದಂತಹ ಉನ್ನತ ಹುದ್ದೆಗಳು ಅಂದ್ರೆ ಪ್ರಮೋಷನ್ ಮುಖಾಂತರ ಉನ್ನತ ಹುದ್ದೆಗಳು ಸಿಗುವಂತಹ ಅವಕಾಶ, ಉನ್ನತ ಹುದ್ದೆಗಳ ಜೊತೆಗೆ ಬದಲಾವಣೆ ಆಗುವಂತಹ ಸಾಧ್ಯತೆ, ಆ ಬದಲಾವಣೆ ಮುಖಾಂತರ ನಿಮಗೆ ಸಾಕಷ್ಟು ಆದಾಯದಲ್ಲಿ ಹೆಚ್ಚಳವಾಗುವುದು, ಮುಖ್ಯವಾಗಿ ನಿಮ್ಮ ಪ್ರತಿಭೆಗೆ ನಿಮ್ಮ ಸಾಮರ್ಥ್ಯಕ್ಕೆ ಒಂದು ಒಳ್ಳೆಯ ಹೆಸರು ಸಿಗಬಹುದು. ಈ ವಿಷಯದಲ್ಲಿ ಅಂದ್ರೆ ವೃತ್ತಿ ಉದ್ಯೋಗಗಳ ವಿಷಯದಲ್ಲಿ ಮಿಥುನ ರಾಶಿಯವರಿಗೆ ನಿಮಗೆ ಅತ್ಯಂತ ಅನುಕೂಲವಾದಂತಹ ಕಾಲ ಈ ವಿಶ್ವಾವಸುನಾಮ ವರ್ಷ ಅಂತಾನೆ ಹೇಳಬಹುದು. ಮತ್ತೊಂದು ವಿಷಯ, ಆಕಸ್ಮಿಕವಾಗಿ ಉದ್ಯೋಗ ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ, ಉದ್ಯೋಗಕ್ಕೋಸ್ಕರ ಅಂದ್ರೆ ಉದ್ಯೋಗ ಆಲ್ರೆಡಿ ಮಾಡ್ತಾ ಇರ್ತೀರಾ ಅಥವಾ ಉದ್ಯೋಗಕ್ಕೋಸ್ಕರ ವೇಟ್ ಮಾಡ್ತಾ ಇರ್ತೀರಾ, ಅಂತಹ ವ್ಯಕ್ತಿಗಳಿಗೆ ದೂರ ಪ್ರಾಂತಗಳಿಂದ ಅಥವಾ ವಿದೇಶಗಳಿಂದ ನಿಮಗೆ ಈ ಉದ್ಯೋಗ ಅವಕಾಶಗಳು ಆಫರ್ಸ್ ಬರುವಂತಹ ಸಾಧ್ಯತೆ ಇದೆ. ನೀವು ಪ್ರಯತ್ನ ಮಾಡ್ಬೇಕಷ್ಟೇ, ಅವಕಾಶಗಳು ಬರುತ್ತಾ ಇರುತ್ತೆ. ನೀವು ಪ್ರಯತ್ನದ ಮುಖಾಂತರ ಖಂಡಿತವಾಗಿಯೂ ನಿಮ್ಮದಾಗಿಸಿಕೊಳ್ಳಬಹುದು. ವಿದೇಶಗಳಲ್ಲಿ ಹೋಗಿ ಸ್ಥಿರತ್ವವನ್ನು ಹೊಂದುವ ಅವಕಾಶ, ವಿದೇಶಗಳಲ್ಲಿ ಉದ್ಯೋಗವನ್ನು ಮಾಡುವಂತಹ ಅವಕಾಶ ಮಿಥುನ ರಾಶಿಯವರಿಗೆ ಈ ವರ್ಷ ತುಂಬಾ ಅನುಕೂಲವಾಗಿರುತ್ತೆ. ಇನ್ನು ವರ್ಷದ ಮಧ್ಯದಿಂದ ಆಗಸ್ಟ್ ತಿಂಗಳಿಂದ ಈ ವ್ಯಾಪಾರ ವ್ಯವಹಾರಗಳು ಮಾಡ್ತಾ ಇರುವಂತಹ ವರ್ತಕರಿಗೆ, ವ್ಯಾಪಾರಸ್ಥರಿಗೆ ಈ ಒಳ್ಳೆಯ ಲಾಭಗಳು ಅನ್ನೋದು ಸಿಗುವುದು, ವ್ಯಾಪಾರವನ್ನು ವಿಸ್ತರಣೆ ಮಾಡುವುದು, ಹೊಸ ವ್ಯಾಪಾರಗಳಿಗೆ ನೀವು ಅಂಕುರಾರ್ಪಣೆ ಮಾಡುವುದು, ಹೊಸ ವ್ಯಾಪಾರವನ್ನು ಪ್ರಾರಂಭಿಸುವುದು, ಈ ರೀತಿ ಒಳ್ಳೆಯ ಶುಭ ಕಾರ್ಯಗಳು ನಡೆಯುವುದು ನಿಮ್ಮ ಜೀವನದಲ್ಲಿ ಮಿಥುನ ರಾಶಿಯವರಿಗೆ ವರ್ಷದ ಮಧ್ಯದಿಂದ. ಈ ಹೊಸದಾಗಿ ಬಂದಿರುವಂತಹ ಉದ್ಯೋಗ ಅವಕಾಶಗಳಿಂದಾಗಿರಬಹುದು, ವ್ಯಾಪಾರದಲ್ಲಿ ಲಾಭಗಳಿಂದಾಗಿರಬಹುದು, ನಿಮ್ಮ ಮಾನಸಿಕವಾಗಿ ಉಲ್ಲಾಸದಿಂದ ಉತ್ಸಾಹದಿಂದ ಮತ್ತಷ್ಟು ಕಷ್ಟಪಡಲು, ಮತ್ತಷ್ಟು ನಿಮ್ಮ ಫ್ಯಾಮಿಲಿ ಮತ್ತು ಕುಟುಂಬಸ್ಥರಿಗೆ ಸಂತೋಷವನ್ನು ನಿಮ್ಮಿಂದ ಆಗಲು ಈ ವರ್ಷವು ಅನುಕೂಲವಾಗಿರುತ್ತೆ. ವ್ಯಾಪಾರ ಮುಖಾಂತರ, ಹಣಕಾಸಿನ ವ್ಯವಹಾರಗಳಲ್ಲಿ ವ್ಯಾಪಾರದ ಮುಖಾಂತರ, ವೃತ್ತಿ ಉದ್ಯೋಗಗಳ ಮುಖಾಂತರ, ಈ ನೀವು ಮಾಡ್ತಾ ಇರುವಂತಹ ಕೆಲಸಗಳ ಮುಖಾಂತರ, ಸಾಂಪ್ರದಾಯಿಕ ಕೆಲಸಗಳ ಮುಖಾಂತರ, ಬೇಸಾಯದ ಮುಖಾಂತರ ಉತ್ತಮವಾದಂತಹ ಫಲಗಳನ್ನು, ಉತ್ತಮವಾದಂತಹ ಆದಾಯವನ್ನು ಪಡೆಯೋದಕ್ಕೆ ಮಿಥುನ ರಾಶಿಯವರಿಗೆ ಈ ವರ್ಷ ತುಂಬಾ ಅನುಕೂಲವಾಗಿರುತ್ತೆ. ಇನ್ನೊಂದು ಮುಖ್ಯವಾದ, ಆದಾಯ ಬರುತ್ತೆ ಮತ್ತು ಖರ್ಚುಗಳು ಜಾಸ್ತಿ ಇರುತ್ತಾ ಅಂದ್ರೆ ಮುಂಚೆನೆ ಹೇಳಿದನೆ, ವ್ಯಯಭಾವವು ಕೇವಲ 2 ಮಾತ್ರ ಇದೆ. ಏನಕ್ಕೆ ಆ ರೀತಿ ಇದೆ ಅಂದ್ರೆ, ಶನಿ ಪರಮಾತ್ಮ ವ್ಯಯಭಾವವನ್ನು ನೋಡ್ತಾ ಇದ್ದಾರೆ, 12ನೇ ಸ್ಥಾನವನ್ನು ನೋಡ್ತಾ ಇರುವಂತಹ ಕಾರಣದಿಂದ ನಿಮ್ಮಿಂದ ಸಾಕಷ್ಟು ಅನಾವಶ್ಯಕ ಖರ್ಚು ಮಾಡುವುದನ್ನ ಕಂಟ್ರೋಲ್ ಮಾಡ್ತಾನೆ. ಕಂಟ್ರೋಲ್ ಅಲ್ಲಿ ಇರ್ತೀರಾ, ಬೇಡ ನಿಮ್ಗೆ ಯಾವ್ದು ಅವಶ್ಯಕತೆ ಇದೆ, ಯಾವ್ದು ಅನಾವಶ್ಯಕತೆ ಇದೆ ಅನ್ನುವಂತಹ ಒಂದು ತಿಳುವಳಿಕೆಯನ್ನು ಕೊಡ್ತಾರೆ. ಅನಾವಶ್ಯಕವಾಗಿ ಖರ್ಚು ಮಾಡುವುದನ್ನು, ಆಕಸ್ಮಿಕವಾಗಿ ಖರ್ಚು ಮಾಡುವುದನ್ನ ಸಂದರ್ಭಗಳನ್ನು ಕಮ್ಮಿ ಮಾಡ್ತಾರೆ. ಹೂಡಿಕೆಗಳಿಗೆ, ಸೇವಿಂಗ್ಸ್ಗೆ ನಿಮಗೆ ಅನುಕೂಲವಾಗುತ್ತೆ. ಒಂದು ಪ್ರಾಪರ್ಟಿನ ಪರ್ಚೇಸ್ ಮಾಡೋದಕ್ಕೆ ಅನುಕೂಲವಾಗುತ್ತೆ. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗುತ್ತೆ. ಆ ಕಾರಣದಿಂದ ಅನಾವಶ್ಯಕವಾದಂತಹ ಖರ್ಚುಗಳು ಮಾಡುವುದಿಲ್ಲ ಮಿಥುನ ರಾಶಿಯವರು ಈ ವರ್ಷದಲ್ಲಿ. ಅದನ್ನ ಕಮ್ಮಿ ಮಾಡ್ಕೊಳ್ತೀರಾ. ಮಾಡಲ್ಲ ಅಂದ್ರೆ ಕಂಪ್ಲೀಟ್ ಮಾಡಲ್ಲ ಅಂದ್ರೆ ಮಾಡ್ತೀರಾ, ಆದರೆ ಸಾಕಷ್ಟು ಕಂಟ್ರೋಲ್ ಮಾಡಿಕೊಂಡು ಅವಶ್ಯಕ ವಿಷಯಗಳಿಗೆ ಮಾತ್ರ ನೀವು ಮಾಡ್ಕೊಳ್ತೀರಾ. ಇನ್ನು ಮತ್ತೊಂದು ಮುಖ್ಯವಾದಂತಹ ವಿಷಯ ಏನಂದ್ರೆ, ಪ್ರೀತಿಯಲ್ಲಿ ಇದ್ದು ಪ್ರೀತಿ, ಪ್ರೇಮ ವ್ಯವಹಾರಗಳಲ್ಲಿ, ಪ್ರಕರಣಗಳಲ್ಲಿ ತೊಡಗಿರುವಂತಹ ಯುವಕರಿಗೆ ಈ ವರ್ಷ ಈ ಪಂಚಮ ಸ್ಥಾನವನ್ನು ಗುರು ನೋಡ್ತಾ ಇರುವಂತಹ ಕಾರಣದಿಂದ ಅವರಿಗೆ ಸ್ವಲ್ಪ ಮನೆಯಲ್ಲಿ ಸ್ವಲ್ಪ ಆತಂಕಗಳು, ಪರ್ಮಿಷನ್ ಸಿಗೋದ್ರಲ್ಲಿ ಸ್ವಲ್ಪ ಆರಂಭದಲ್ಲಿ ಈ ರೀತಿ ಅಬ್ಜೆಕ್ಷನ್ ಬಂದ್ರೂ ನೀವು ಕನ್ವಿನ್ಸ್ ಮಾಡೋದ್ರಿಂದ, ನಿಮ್ಮಲ್ಲಿರುವಂತಹ ಒಂದು ಲಾಯಲ್ಟಿಯಿಂದ, ಒಂದು ಒಳ್ಳೆಯ ಮನಸ್ಸುಗಳನ್ನು ನೋಡಿ ಅವರು ಒಪ್ಪಿಗೆ ತಿಳಿಸ್ಕೊಳ್ಳೋದಕ್ಕೆ ಮತ್ತು ಆಕ್ಸೆಪ್ಟೆನ್ಸ್ ತಿಳಿಸೋದಕ್ಕೆ ಅನುಕೂಲವಾಗಿರುತ್ತೆ. ಮತ್ತೊಂದು ವಿಷಯ, ಯಾರಾದರೂ
ಒಬ್ಬಂಟಿಯಾಗಿ ಸಿಂಗಲ್ಸ್ ಆಗಿರುವಂತಹ ವ್ಯಕ್ತಿಗಳು, ಜಾತಕರು, ಮಿಥುನ ರಾಶಿ ಜಾತಕರು ಈ ವರ್ಷ ಹೊಸದಾಗಿ ಹೊಸ ಪರಿಚಯಗಳೊಂದಿಗೆ ಹೊಸ ಸಂಬಂಧಗಳನ್ನು, ಅಂದ್ರೆ ಪ್ರೀತಿ ಪ್ರೇಮ ವ್ಯವಹಾರಗಳನ್ನು ಅದರಲ್ಲಿ ನೀವು ಬೀಳೋದಿಕ್ಕೆ, ಅಂದ್ರೆ ಪ್ರೀತಿ ಪ್ರೇಮ ವ್ಯವಹಾರಗಳಲ್ಲಿ ಆಗೋದಿಕ್ಕೆ ಚಾನ್ಸಸ್ ಇದೆ. ಅದರಲ್ಲಿಯೂ ಸ್ವಲ್ಪ ಇಂಟರ್ ಕ್ಯಾಸ್ಟ್, ಅಂದ್ರೆ ಬೇರೆ ಕ್ಯಾಸ್ಟ್ ಆಗಿರ್ಬೋದು, ಬೇರೆ ಜಾತಿ ಆಗಿರ್ಬೋದು, ಅಂತಹ ವ್ಯಕ್ತಿಗಳ ಪ್ರೀತಿಯಲ್ಲಿ ಮತ್ತು ಅನುಬಂಧಗಳನ್ನ, ಸ್ನೇಹವನ್ನ ಇದು ಮಾಡೋ ಮುಂದುವರಿಸೋದಕ್ಕೆ ಅನುಕೂಲ ಇದೆ. ಈ ವಿಷಯಗಳಲ್ಲಿ ಸ್ವಲ್ಪ ಜಾಗರೂಕರಾಗಿರಬೇಕಾಗುತ್ತೆ. ಇನ್ನ ಈ ಮಿಥುನ ರಾಶಿಯಲ್ಲಿ ಹುಟ್ಟಿರುವಂತಹ ಸ್ತ್ರೀಯರು, ಮಹಿಳೆಯರಿಗೆ ಅವರು ಮಾಡ್ತಾ ಇರುವಂತಹ ವೃತ್ತಿ ಉದ್ಯೋಗಗಳಲ್ಲಾಗಿರಬಹುದು, ಅಥವಾ ನಾವು ಸ್ವಯಂ ಉಪಾಧಿಯನ್ನ ಪಡಿಬೇಕು ಅಂತ ಹೇಳ್ಬಿಟ್ಟು ಒಂದು ಬೊಟಿಕ್ ಅನ್ನ ಆರಂಭಿಸೋದು, ಒಂದು ಟೆಕ್ಸ್ಟೈಲ್ಸ್ ನ ಆರಂಭಿಸೋದು, ಒಂದು ಆನ್ಲೈನ್ ಮುಖಾಂತರ ಹಣ ಗಳಿಸುವುದು, ಅಂದ್ರೆ ಯಾವುದೋ ಒಂದು ಉದ್ಯೋಗ ಅವಕಾಶಗಳನ್ನ ಅವರು ತಮ್ಮದಾಗಿಸಿಕೊಳ್ಳಲು, ತಮ್ಮ ತನವನ್ನು ಗುರುತಿಸಿಕೊಳ್ಳಲು, ತಮ್ಮ ಯಶಸ್ಸು ಆಗಲು ವ್ಯಾಪಾರಗಳಲ್ಲಿ ಈ ವರ್ಷ ತುಂಬಾ ಅನುಕೂಲವಾಗಿರುತ್ತೆ. ಸ್ತ್ರೀಯರಿಗೆ ಅತ್ಯಂತ ಮುಖ್ಯವಾದಂತಹ ಅವಕಾಶಗಳು, ಅದು ವ್ಯಾಪಾರ ಅವಕಾಶಗಳಾಗಿರ್ಬೋದು ಅಥವಾ ಉದ್ಯೋಗ ಅವಕಾಶಗಳಾಗಿರ್ಬೋದು, ಈ ಸ್ತ್ರೀಯರಿಗೆ ಈ ವರ್ಷ ಹುಡುಕುತ್ತಾ ಬರುವಂತಹ ಅವಕಾಶವಿದೆ. ಇನ್ನ ಮುಖ್ಯವಾಗಿ ಕೊನೆಯದಾಗಿ ಒಳ್ಳೆಯ ವಿಷಯ, ಮಿಥುನ ರಾಶಿಯವರಿಗೆ ವೈವಾಹಿಕ ಜೀವನದಲ್ಲಿ ಸಾಕಷ್ಟು ಸಂತಸ, ಸಾಕಷ್ಟು ಪ್ರೀತಿ, ಅನುರಾಗ ಅನ್ನೋದಿರುತ್ತೆ. ಮುಖ್ಯವಾಗಿ ಈ ವಿಶ್ವಾವಸುನಾಮ ವರ್ಷದಲ್ಲಿ ಈ ವೈವಾಹಿಕ ಜೀವನದಲ್ಲಿರುವಂತಹ ದಂಪತಿಗಳು ದೂರದ ಪ್ರಾಂತಗಳಿಗೆ, ಟ್ರಿಪ್ಗಳಿಗೆ ಮತ್ತು ವಿದೇಶಿ ಪ್ರವಾಸಕ್ಕೆ ಹೋಗುವಂತಹ ಅನುಕೂಲತೆ ಇದೆ. ಆ ಕಾರಣದಿಂದ ಮತ್ತಷ್ಟು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ವೈವಾಹಿಕ ಜೀವನದಲ್ಲಿ ಒಂದು ಅನ್ಯೋನ್ಯತೆಯನ್ನು ಕಂಡು ಒಳ್ಳೆಯ ಪ್ರೀತಿಯಿಂದ ಮತ್ತು ಅವರು ತಮ್ಮ ಜೀವನವನ್ನು ಯಶಸ್ವಿಯಾಗಿ, ತಮ್ಮ ಎಲ್ಲರಿಗೂ ಮಾದರಿಯಾಗಿ ತುಂಬಾ ಅನ್ಯೋನ್ಯತೆಯಿಂದ ನಡ್ಕೊಂಡು ಹೋಗಲು ಈ ವರ್ಷ ತುಂಬಾ ಚೆನ್ನಾಗಿರುತ್ತೆ, ಅದ್ಭುತವಾಗಿರುತ್ತೆ. ಇಂತಹ ಒಳ್ಳೆಯ ವಿಷಯಗಳು ಮಿಥುನ ರಾಶಿಯವರಿಗೆ ಆಗ್ತಾ ಇರುವಂತಹ ಕಾರಣದಿಂದ ಪ್ರತಿಯೊಬ್ಬರು ಮಿಥುನ ರಾಶಿ ಜಾತಕರು ಮುಖ್ಯವಾಗಿ ನಾನು ಹೇಳಿರುವಂತಹ ಪ್ರಯತ್ನಗಳನ್ನ ಮಾಡಿ ಖಂಡಿತವಾಗಿಯೂ ನೀವು ಯಶಸ್ಸನ್ನ ಕಾಣ್ತೀರಾ ಈ ಗ್ರಹ ಬಲದಿಂದ ಅಂತ ಹೇಳ್ತಾ, ಖರ್ಚುಗಳನ್ನ ಕಮ್ಮಿಯನ್ನು ಮಾಡ್ತೀರಾ, ಕಂಟ್ರೋಲ್ ಮಾಡ್ಕೊಳ್ತೀರಾ, ಅದರಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ, ಆದಾಯವು ಚೆನ್ನಾಗಿದೆ. ಆದ್ದರಿಂದ ಮಾಡುವಂತಹ ವ್ಯವಹಾರಗಳಲ್ಲಿ ಸ್ವಲ್ಪ ಗಮನವಿಟ್ಟು, ಒಂದು ಆಸ್ತಿಯನ್ನು ಕೊಳ್ಳುವಂತಹ ವಿಷಯಗಳಲ್ಲಾಗಿರಲಿ, ಒಂದು ವ್ಯವಹಾರಕ್ಕೆ ಅಗ್ರಿಮೆಂಟ್ ಮಾಡುವಂತಹ ವಿಷಯಗಳಲ್ಲಾಗಿರಲಿ, ಈ ಸೈಬರ್ ಕ್ರೈಮ್ ಅಥವಾ ಆನ್ಲೈನ್ ಸ್ಕ್ಯಾಮ್ಸ್ ಮುಖಾಂತರ ಹಣ ನಷ್ಟವಾಗದಂತೆ ಸ್ವಲ್ಪ ನಿಮ್ಮ ಜಾಣತನೆಯಿಂದ ಮತ್ತು ನಿಮಗಿರುವಂತಹ ತಿಳುವಳಿಕೆಯಿಂದ ಈ ವಿಷಯಗಳಲ್ಲಿ ಯಶಸ್ಸನ್ನ ಮತ್ತು ಗೌರವವನ್ನ, ಕೀರ್ತಿಯನ್ನ ಪಡೆಯಬೇಕು. ಎಲ್ಲವೂ ಒಳ್ಳೆಯದಾಗಲಿ ಈ ವರ್ಷ ಅಂತ ಶ್ರೀಮನ್ನಾರಾಯಣನ, ಪರಮೇಶ್ವರನ ಅನುಗ್ರಹವಿರಲಿ ಅಂತ ಪ್ರಾರ್ಥಿಸುತ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೊಂದು ವಿಡಿಯೋ ಜೊತೆಗೆ, ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.